ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿ ಟಿಪ್ಪು ಫ್ರೆಂಡ್ಸ್. ಎಷ್ಟು ಟ್ಯಾನ್ ಆಗಿದೆ ನೋಡಿ ಕೈ, ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮನೆಯಲ್ಲೇ. ಮೊದಲನೇದಾಗಿ ಒಂದು ಬಟ್ಲಿಗೆ ಕಡಲೆ ಹಸಿಟ್ಟು, ಬೇಸನ್ ಅಂತ ಕರಿತೀವಲ್ಲ, ಅದು ತೊಗೊಳ್ತಾ ಇದ್ದೀನಿ. ಇದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಆಗುತ್ತೆ, ಸ್ಕಿನ್ನು ಬ್ರೈಟ್ ಆಗುತ್ತೆ. ಆ್ಯಕ್ನೆ ಏನಾದರೂ ಅಂದರೆ ಮೊಡವೆಗಳು ಗುಳ್ಳೆಗಳೇನಾದರೂ ಇತ್ತು ಅಂದರೆ ಅದು ಹೋಗುತ್ತೆ, ಮತ್ತು ಟ್ಯಾನು ರಿಮೂವ್ ಮಾಡುತ್ತೆ ಫ್ರೆಂಡ್ಸ್. ಇದನ್ನು ನೀವು ಮುಖಕ್ಕಾಗಲಿ ಕೈಗೆ ಕಾಲಿಗೆ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗೇ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಆ ನಂತರ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕಸ್ತೂರಿ ಅರಿಶಿನ ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು ನಾರ್ಮಲ್ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಆ್ಯಕ್ನೆ ಮಾರ್ಕ್ಸ್ ಅಂದರೆ ಮೊಡವೆ ಗುಳ್ಳೆಗಳೇನಿರುತ್ತೆ ಅದು ಮಾರ್ಕ್ಸ್ ಏನಾದರೂ ಇತ್ತು ಅಂದರೆ ರಿಮೂವ್ ಮಾಡುತ್ತೆ. ಇದು ಕಸ್ತೂರಿ ಅರಿಶಿನ ಮೆಡಿಕಲ್ ಸ್ಟೋರುಗಳಲ್ಲಿ ಸಿಗುತ್ತೆ, ಅಂದರೆ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರುಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈಗ ನಾನು ಕಾಫಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇನ್ಸ್ಟೆಂಟ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಫಿಲ್ಟರ್ ಕಾಫಿದು ಯೂಸ್ ಮಾಡ್ತಾಯಿದ್ದೀನಿ, ಸ್ಕ್ರಬ್ಬಿಂಗ್ಗೆ ಚೆನ್ನಾಗಿರುತ್ತೆ ಅಂತ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಸ್ಕಿನ್ನ ಸ್ಮೂತ್ ಮಾಡುತ್ತೆ, ಫೈನ್ ಲೈನ್ಸ್ನ ರಿಮೂವ್ ಮಾಡುತ್ತೆ. ಅಂದರೆ ಈಗ ವಯಸ್ಸು ಆಗ್ತಾ ಮುಖದಲ್ಲಿ ಲೈನ್ಸ್ ಎಲ್ಲ ಬರುತ್ತಲ್ವ, ಹಣೆ ಮೇಲೆ ಕಣ್ಣು ಕೆಳಗಡೆ ಎಲ್ಲ, ಅದೆಲ್ಲ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಡಾರ್ಕ್ ಸರ್ಕಲ್ಸ್ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಈಗ ಇಲ್ಲಿ ರೈಸ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅಕ್ಕಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮನೆಗೆ ಮಾಡಿಕ್ಕಿರ್ತೀರಲ್ಲ ಮಿಷಿನ್ಗೆ ಹಾಕ್ಸಿ ಅದೇ ಯೂಸ್ ಮಾಡ್ತಾ ಇದ್ದೀನಿ. ಇದೇ ವರ್ಕ್ ಆಗುತ್ತೆ ಅಂತಂದರೆ, ಆಯಿಲ್ ಸ್ಕಿನ್ ಅವರಾದರೆ ಆಯಿಲೆಲ್ಲ ಅಬ್ಸರ್ವ್ ಆಗುತ್ತೆ, ಸ್ಕಿನ್ನ ಬ್ರೈಟ್ ಮತ್ತು ಲೈಟ್ ಆಗುತ್ತೆ. ಆ್ಯಂಟಿ ಏಜಿಂಗ್ ಫ್ರೆಂಡ್ಸ್, ಅಂದರೆ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ವಯಸ್ಸು ಚಿಕ್ಕದಾಗಿ ಕಾಣಿಸುತ್ತೆ. ಆಮೇಲೆ ಆಲೋವೆರಾ ಫ್ರೆಂಡ್ಸ್, ಈ ಆಲೋವೆರಾ ನ್ಯಾಚುರಲ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಅಂಗಡಿಯಲ್ಲಿ ಸಿಗುತ್ತಲ್ವ ಅದು ಯೂಸ್ ಮಾಡ್ತಾಯಿದ್ದೀನಿ. ನ್ಯಾಚುರಲ್ ಯೂಸ್ ಮಾಡಿದ್ರೆ ಇನ್ನೂ ರಿಸಲ್ಟ್ ಇದಾಗುತ್ತೆ, ಬೇಗನೆ ಸಿಗುತ್ತೆ. ಮಾಯಿಶ್ಚರೈಸಿಂಗ್ ಆಗಿರುತ್ತೆ, ಇದು ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಆಮೇಲೆ ನಿಮಗೆ ಏಜು ಕಡಿಮೆ ಕಾಣೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಆ್ಯಕ್ನೆ ಮಾರ್ಕ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಈಗ ನಾನು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ಒಂದು 5-6 ಡ್ರಾಪ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು. ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಡಾರ್ಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಜಾಸ್ತಿ ಏನಾದರೂ ಅಲ್ಲಲ್ಲೇ ಏನಾದರೂ ಮಾರ್ಕ್ಸ್ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಕಡಿಮೆ ಮಾಡೋಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಫ್ರೆಂಡ್ಸ್. ಇದರಲ್ಲಿ ವಿಟಮಿನ್ ಸಿ ಇದೆ, ಮತ್ತು ನ್ಯಾಚುರಲ್ ಆ್ಯಸಿಡ್ ಆಗಿರೋದ್ರಿಂದ ಸ್ಕಿನ್ನ ಬ್ರೈಟ್ ಮಾಡುತ್ತೆ. ನೀವು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. ಫಸ್ಟು ಏನೇ ಯೂಸ್ ಮಾಡಬೇಕಾದ್ರೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಆವಾಗೇ ನಿಮಗೆ ರಿಸಲ್ಟ್ ಹೇಗೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಒನ್ ಟೈಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಕಾಣುತ್ತೆ ಫ್ರೆಂಡ್ಸ್. ಇದ್ರ ಯೂಸ್ ಮಾಡೋದ್ರಿಂದ ನೀವು ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ನನಗೆ. ಈಗ ನಾನು ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್, ನೀವು ಹಸಿಟ್ಟು ಹಾಕಿರೋದ್ರ ಮೇಲೆ ಡಿಪೆಂಡು, ಎಷ್ಟು ಹಾಕಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರಲ್ಲಿ ವಿಟಮಿನ್ಸು, ಕ್ಯಾಲ್ಶಿಯಮ್ಸು, ಪ್ರೋಟೀನು, ಜಿಂಕು ಎಲ್ಲ ಇರೋದ್ರಿಂದ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಆಗಿಟ್ಟಿರುತ್ತೆ, ಬ್ರೈಟ್ ಮಾಡುತ್ತೆ, ಮತ್ತು ಸ್ಕಿನ್ ಟೋನ್ನೇ ಚೇಂಜ್ ಮಾಡಿಬಿಡುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ರಿಸಲ್ಟ್ ಅಂತ. ಇದು ಮತ್ತು ಸ್ಕಿನ್ನ ಈವನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ ಫ್ರೆಂಡ್ಸ್. ಅಲ್ಲಲ್ಲಿ ಬ್ಲ್ಯಾಕ್ ಇತ್ತು, ಕೆನ್ನೆ ಮೇಲೆ ಮಾತ್ರ ನಿಮಗೆ ವೈಟ್ ಏನಾದರೂ ಇತ್ತು ಅಂತಂದರೆ ಅದು ಎಲ್ಲನೂ ಒಂದೇ ಸ್ಕಿನ್ ಟೋನಾಗೆ ಬ್ರೈಟಾಗಿ ಕಾಣ್ತೀರಾ. ನೀವು ಸ್ಕಿನ್ ಟೋನೇ ಚೇಂಜ್ ಆಗುತ್ತೆ. ಬೇಕಾದ್ರೆ ಇದನ್ನು ನೀವೇ ರಿಸಲ್ಟ್ ಹೇಳ್ತೀರಾ ನನಗೆ, ಟ್ರೈ ಮಾಡಿ ಹೇಳಿದ್ಮೇಲೆ ಎಷ್ಟು ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಕ್ಕಿದೆ. ಈಗ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು, ಎಲ್ಲೂ ಫೇಶಿಯಲ್ ಎಲ್ಲಾದರೂ ಮಾಡ್ಸೋಕ್ಕಾಗಲಿಲ್ಲ ಅಂತಂದರೆ ಆರಾಮಾಗೆ ಮನೆಯಲ್ಲೇ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬಾ ಈಸಿನೂ ಇದೆ. ಎಲ್ಲ ಮನೆಗಿರೋ ಇಂಗ್ರೀಡಿಯೆಂಟ್ಸೇ, ಎಲ್ಲ ಮನೆಗಿದ್ದೇ ಇರುತ್ತೆ, ಎಲ್ಲರೂ ಯೂಸ್ ಮಾಡೋ ಅಂಥದ್ದೇ. ನೀವು ಟ್ರೈ ಮಾಡಿ. ಏಜ್ ಮಾತ್ರ ತುಂಬಾ ಚಿಕ್ಕದಾಗಿ ಕಾಣಿಸ್ತೀರಾ ಇದು ಯೂಸ್ ಮಾಡೋದ್ರಿಂದ. ನೀವು ಟ್ರೈ ಮಾಡಿ. ಇದನ್ನು ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಮೊಸರು ಬೇಕು ಅನಿಸ್ತು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ನಮಗೆ. ಕಾಫಿ ಪುಡಿ
ನಮಗೆ ಸ್ಕ್ರಬ್ ಥರ ವರ್ಕ್ ಆಗುತ್ತೆ. ಇಲ್ಲಿ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ ಸಕ್ಕರೆ ಫ್ರೆಂಡ್ಸ್. ಇದು ಸ್ವಲ್ಪ ಹಾಕ್ಕೊಂಡು ನೋಡಿ, ನಿಮ್ಮ ಸ್ಕಿನ್ ಟೋನೇ ಚೇಂಜ್ ಆಗಿಬಿಡುತ್ತೆ. ಅದು ಜಾಸ್ತಿ ಕರ್ಗೋವರೆಗೂ ಬಿಡಬೇಡಿ, ಸುಮ್ಮನೆ ಹಂಗೆ ಹಾಕಿ ಸುಮ್ಮನೆ ಹಂಗೆ ತಿರುಗಿಸ್ಬಿಟ್ಟು ಮಖಕ್ಕೆ ಹಚ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಸ್ಕ್ರಬ್ ಮಾಡೋಕ್ಕೆ. ಅದು ನಿಮಗೆ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಕ್ನೆ ಮಾರ್ಕ್ಸ್ ಏನಾದರೂ ಇತ್ತು ಅಂದರೆ ಅದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ ನೀವು. ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಬೇಡಿ, ಅದು ಸಕ್ಕರೆ ಇದ್ದಂಗೆ ಹಚ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಕೈಯಲ್ಲಿ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ತೋರಿಸಿದ್ನಲ್ಲ ಹಂಗಿತ್ತು ನನ್ನ ಕೈ, ಟ್ಯಾನ್ ಆಗೋಗಿತ್ತು ಪೂರ್ತಿ. ನೋಡಿ ಈಗ ಹಚ್ಕೊಂಡು ತೋರಿಸ್ತಾ ಇದ್ದೀನಿ, ಎಲ್ಲ ಪೂರ್ತಿ ಮೇಲ್ವರೆಗೂ ಹಚ್ಚಿ ನೋಡಿ, ನೀವು ಟ್ರೈ ಮಾಡಿ. ನೋಡಿ, ಇಷ್ಟು ಆರಿದ್ಮೇಲೆ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಸ್ಕ್ರಬ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ, ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.